ಈಗ ಮೇನ್ ಮ್ಯಾಟ್ರ್ ಮಾತಾಡೋಕ್ಕೆ ಮೇನ್ ಕ್ಯಾಂಡಿಡೇಟ್ ಬರ್ತಾರೆ ರಾಮಯ್ಯ ಅವರು. ನೋಡ ಅವ್ರೇನು ಹೇಳ್ತಾರೆ ಅಂತ. ಅಯ್ಯೋ ಇನ್ಯಾವ ವೈರಸ್ ಬತ್ತಾಯ್ತು ಯಾಕೆ ಫೀಲಿಂಗ್ಸ್ ಹಂಗೆ ಹಾಕಿದೀಯಾ? ಐ ಆಮ್ ಆಲ್ ರೈಟ್, ಐ ಆಮ್ ಪರ್ಫೆಕ್ಟ್, ನಾನು ಚೆನ್ನಾಗಿದ್ದೀನಲ್ಲ ಸರ್. ನೀವೇನೋ ಆರಾಮಾಗಿದ್ದೀರಾ, ಆದ್ರೆ ನಿಮ್ಮ ಸುತ್ತಮುತ್ತ ಇರುವಂತವ್ರು ಡೆಲ್ಲಿಗೆ ಹೋಗ್ಬಿಟ್ಟು ಮೀಟಿಂಗ್ ಮೇಲೆ ಮೀಟಿಂಗು, ಡೇಟಿಂಗ್ ಮೇಲೆ ಡೇಟಿಂಗು, ಕಾಫಿ ಮೇಲೆ ಕಾಫಿ, ತಿಂಡಿ ಮೇಲೆ ತಿಂಡಿ ತಿಳ್ಕೊಂಬತ್ತಾರೆ. ಏಯ್, ಸುತ್ತಮುತ್ತಲಿರೋರು ಒಂದೆಲ್ಲ ಪಾಪ ಬೇಜಾರಾಗಿರುತ್ತೆ ಬೆಂಗಳೂರು. ಅದಕ್ಕೇನು ಮಾಡ್ತಾರೆ, ಈ ಸುತ್ತಮುತ್ತಲು ಒಂದಿಲ್ಲ, ಸುತ್ತಮುತ್ತಲು ಸಂಜೆಗತ್ತಲು ಮೆತ್ತ ಮೆತ್ತಗೆ ಅಂತ ಪಾಪ ಒಂದು ಹೋಗಿ ತಿರ್ಗಾಡ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಬರಕ್ಕೆ ಡೆಲ್ಲಿಗೆ ಹೋಯ್ತಾರೆ, ಗೋವಾಕ್ಕೆ ಹೋಯ್ತಾರೆ, ಬಾಂಬೆಗೆ ಹೋಗ್ತಾರೆ, ಹೊರದೇಶಕ್ಕೆ ಹೋಯ್ತಾರೆ. ಹೋಗಿದ್ದು ಬರ್ಬ ಅವ್ರನ್ನೆಲ್ಲ ನಾವು ಹಿಡ್ಕೊಳಕ್ಕಾದ್ದೇನ್ರಿ? ಮಾಡ್ತಾವ್ರ ಅಲ್ಲ, ನಿಮ್ಗೆ ಗೊತ್ತಿಲ್ದಾಗನೆ ಕೆಲವರೆಲ್ಲ ಹೋಗೋರೆ. ಬೆಳಗಾವಿಯಿಂದ ಜಾರ್ಖಂಡ್ ಒಬ್ರು ಹೋಗೋರಂತೆ, ನಿಮ್ಗೆ ಹೇಳಿಲ್ವಂತೆ? ಎಲ್ಲ ಹೇಳ್ಬಿಟ್ಟೆ ಹೋಗೋದು ಕಣೆ. ನಮ್ಗೆ ಯಾರಾದ್ರೂ ಪಾಪ ಹೇಳ್ಬಿಟ್ಟು ಹೋಗ್ತಾರೆ, ನಾವು ಅದನ್ನ ಕೆಲವೊಂದು ಕಿವಿಗೆ ಹಾಕೊಳ್ಳೋದ. ಹೋಗ್ಬಿಟ್ಟು ಬರ್ತೀನಿ ಅಂತ ಮನೇಲಿ ಹೇಳ್ತೀಯ, ಕಿವಿಗೆ ಹಾಕತ್ತಾರ ತಂದೆ ತಾಯಿಗಳು. ಆಯ್ತಪ್ಪ ಹೋಗಿದ್ ಬಾ ಅಂತಾರೆ. ಅವ್ರು ಡೆಲ್ಲಿಗೆ ಹೋಗಿದ್ ಬರ್ತೀನಿ ಅಂತಾರೆ, ಮತ್ತೊಂದು ಕಡೆ ಹೋಗಿದ್ ಬರ್ತೀನಿ ಅಂತಾರೆ. ನಾವು ವಿ ಆರ್ ನಾಟ್ ಬಾದರ್ ಅಬೌಟ್ ಡೆಲ್ಲಿ ಟ್ರಿಪ್. ಎನಿಬಡಿ ಇನ್ ಅವರ್ ಕೈ ಪಕ್ಷ. ಏನಪ್ಪ ಡೆಲ್ಲಿಗೆ ಹೋಗೋದು ಬರೋದು ಆಗಿರ್ಲಿ, ನವೆಂಬರ್ ಕ್ರಾಂತಿಲಿ ನಿಮ್ಮನ್ನ 27ನೇ ತಾರೀಕು ಇಳಿಸೇ ಇಳಿಸ್ತಾರೆ ಅಂತೇನೋ ನಡೀತಿದೆ. 21 ಕ್ರಾಂತಿ ಹೌದಾ? ಹುಲಿ ಇಳಿದು ಬಿಡ್ತಾರೆ, ಇನ್ನೊಬ್ರು ಬಂದು ಹತ್ತು ಬಿಡ್ತಾರೆ. ಎಲ್ಲರೂ ನ್ಯೂಸ್ ಬಂದಿದ್ದ? ತುಂಬಾ ಕಡೆ ಓಡಾಡ್ತಿದೆ. ಅದು ಓಡಾಡುತ್ತೆ ಕಣೆ, ಆರೋಪಗಳು ಅವು ಊಹಾಪೋಹಗಳು ನಡೆದಾಡ್ತವೆ. ಆದ್ರೆ ಯಾವ್ದಾದ್ರು ಪತ್ರಿಕೆಯಲ್ಲಿ ಬಂದಿದೆಯಾ? ಯಾವ್ದಾದ್ರು ಟಿವಿನಲ್ಲಿ ಚರ್ಚೆ ಆಗಿದೆಯಾ? ಈಗ ನಾವು ಮಾಡ್ತಾ ಇದೀವಲ್ಲ, ಅಲ್ಲಿ ಕ್ವಶನ್ ಮಾರ್ಕ್ ಹಾಕ್ತಾರೆ. ನಾನು ಕ್ವಶನ್ ಮಾರ್ಕ್ ನೋಡ್ಲಿಲ್ಲ, 3 ಡಾಟು 1 ಗೀಟ್ ನೋಡಿ ಕನ್ಫ್ಯೂಸ್ ಆಗ್ಬಿಟ್ಟೆ. ನಿನಗೆ ಅದೇ 3 ಡಾಟು 1 ಗೀಟು ಅಷ್ಟೇ. ನಮ್ಗೆ ಯಾವುದೇ ಕಾರಣಕ್ಕೂ ಇಲ್ಲ. ಐ ಆಮ್ ಫ್ರೀ ನೌ ಆಲ್ಸೋ. ಐ ಆಮ್ ಈಸಿಲಿ ಅಡ್ಮಿನಿಸ್ಟ್ರೇಟ್ ದ ಕರ್ನಾಟಕ. ನೀವು ಒಟ್ನಲ್ಲಿ ಫ್ರೀ ಫ್ರೀ ಅನ್ಕೊಂಡು ಎಲ್ಲರಿಗೂ ಫ್ರೀ ಕೊಡ್ತಿದ್ದೀರಾ. ಈಗ ಬಿಹಾರ್ ಎಲೆಕ್ಷನ್ ಆದ್ಮೇಲೆ ನಮ್ಮನ್ನ ಕರೀತಾರೆ, ಡೆಲ್ಲಿ ಕರೀತಾರೆ, ಹೋಯ್ತೀರಾ, ರಾಜೀನಾಮೆ ಕೊಟ್ಬಿಟ್ಟು ಬರ್ತೀವಿ ಅಂತ ಬರ್ತೀರಾ. ನೋಡು ಕಪಾಲ್ಕೆ. ಆಫ್ಟರ್ ದ ಬಿಹಾರ್ ಎಲೆಕ್ಷನ್ ನಮ್ಮ ಪಕ್ಷ, ನಮ್ದೊಂದು ಮೈತ್ರಿ ಪಕ್ಷ ಇದೆ. ಅಲ್ಲ ಸರ್, ಇದು ಕೈ ಪಕ್ಷ ಗೊತ್ತು, ಮೈತ್ರಿ ಯಾರು? ಅದ ನಿನಗೆ ಚೆನ್ನಾಗಿ ಗೊತ್ತು. ಅದರಿಂದ ನಮ್ದು ಮೈತ್ರಿ ಚೆನ್ನಾಗಿದೆ. ನಿಮ್ ಜೊತೆ ಮೈತ್ರಿ ಚೆನ್ನಾಗಿದಾರ? ಎಲ್ಲರೂ ಚೆನ್ನಾಗಿದ್ದಾರೆ. ಅದಕ್ಕೆ ಎಲೆಕ್ಷನ್ ಆದ್ಮೇಲೆ ಆಫ್ಟರ್ ದ ರಿಸಲ್ಟ್ ವಿ ವಿಲ್ ವಿನ್ ಆರ್ ಸಮಥಿಂಗ್ ಈಸ್ ಹ್ಯಾಪನಿಂಗ್. ಯಾವ್ದಾದ್ರು ಅದ್ರ ಬಗ್ಗೆ ಸಮ್ ಡಿಸ್ಕಷನ್ ಗೋಯಿಂಗ್ ಆನ್ ಇನ್ ಡೆಲ್ಲಿ. ಓಕೆ, ಈಗ ನಾನು ಸಿಎಂ ಸರ್. ಹೆಂಗೆ? ನೀನು ಸಿಎಂ, ಕಾಮನ್ ಮ್ಯಾನ್. ಅಷ್ಟೇ. ನೀನು ಕಾಮನ್ ಮ್ಯಾನು, ನಾವು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಓಕೆ ಓಕೆ ಸರಿ. ನವೆಂಬರ್ ಕ್ರಾಂತಿ ಅವ್ರ ಸಿಎಂ ಇವ್ರ ಸಿಎಂ ಎಲ್ಲ ಬಿಟ್ಬಿಡಿ. ಅಂದ್ರೂ ನೀವು ಹೇಳ್ತಿರೋದೇನಂದ್ರೆ ಇನ್ನು 5 ವರ್ಷ ನಾನೇ ಸಿಎಂ 5 ಅಲ್ಲ, ಇನ್ನು 3 ವರ್ಷ, 2.5 ವರ್ಷ. ಒಟ್ನಲ್ಲಿ ಅರ್ಸೋರ್ ಬಿಟ್ರೆ ನೀವೇ ನೆಕ್ಸ್ಟ್ 5 ವರ್ಷ ಕಂಪ್ಲೇಂಟ್ ಮಾಡಿರೋದು ಅಂತ ಅರ್ಥ. ಅರ್ಶು ಅವರೇ ಬೇರೆ. ಹೌದು, ಹೌದೌಲಿಯ ರಾಮಯ್ಯ ನಾನು, ನಂದೇ ಬೇರೆ. ಒಬ್ರಿಗೊಬ್ರು ಕಂಪೇರ್ ಮಾಡಬಾರ್ದು. ಇರ್ಲಿ ಬಿಡಿ ಸರ್. ಅವತ್ತು ಅರಸು ಅವರು 5 ವರ್ಷ ಇದ್ರು, ಈಗ ನೀವು ಒಳತಿ ನೋಡು ಕಪಾಲ್ ಕದದ್ನೇ ಹೇಳ್ಬಿಡ. ಆಯ್ತು ಬಿಡಿ. ಈ ರಾಜಕೀಯ ಎಲ್ಲ ಒಂದ್ ಕಡೆ ಇರ್ಲಿ ಸರ್. ಮೊನ್ನೆ ಸಿನಿಮಾದವ್ರೆಲ್ಲ ಕರೆದ್ಬಿಟ್ಟು ಇದು ಪ್ರಶಸ್ತಿ ಎಲ್ಲ ಕೊಟ್ರಿ, ಬಹಳ ಸಂತೋಷ ಆಯ್ತು ಸರ್. ಕಲಾವಿದರಿಗೆ ಬೆಲೆ ಕೊಡಬೇಕು ಸರ್ಕಾರ, ಸ್ವಲ್ಪ ಹೆಲ್ಪ್ ಮಾಡಬೇಕು. ನೀವು ಯಾವ್ದಾದ್ರು ಸಿನಿಮಾ ನೋಡ್ತೀರಾ? ನೆನ್ನೆ ಮೈಸೂರ್ಲಿ ಸತತವಾಗಿ 250ನೇ ದಿನ ಓಡಿತ್ತು ಸಿನಿಮಾ. ಯಾವ್ದು? ಕಾಂತಾರ? ರಥ ಅಂತೇಳಿ ನಮ್ಮ JP ಅಂತ ಪಾಪ ಮಾಡಿದ್ದ ಸಿನಿಮಾ. ಅವೆಲ್ಲ ನೋಡ್ಬೇಕು ಅನ್ಕೊಂಡಿದ್ದು 250ನೇ ದಿನದ ಫಂಕ್ಷನ್ ಮಾಡ್ಬಿಟ್ಟವನೆ ಸರ್. ನಾನು 250 ದಿವಸ ಆಗೋಯ್ತಲ್ಲ ಅಂತ ಸಿನಿಮಾ ನೋಡಿದೆ ಸರ್. ಯಾವುದು ಅದು? ರಥ ಸಿನಿಮಾ ನೋಡಿದೆ ಮೈಸೂರಲ್ಲಿ. ಥಿಯೇಟರ್ ಅಲ್ಲ ಸರ್, ಮತ್ತೆ ಈ ಗೋಡೆ ಮೇಲೆ ಪೋಸ್ಟರ್ಗಳು ಎಲ್ಲ ಕಡೆ ಸರ್. 250 ದಿವಸ ಕಂಪ್ಲೀಟ್, 100 ಡೇಸ್ ಕಂಪ್ಲೀಟ್, 150 ದಿವಸ ಕಂಪ್ಲೀಟ್. ಹಾಗಾದ್ರೆ ಹೋಗಿ ಆ ಸಿನಿಮಾ ನೋಡಿ ಆಮೇಲೆ ವಿಶ್ಲೇಷಣೆ ಮಾಡು. ಅಯ್ಯೋ ನೋಡೋಣ ಅಂತ ಥಿಯೇಟ್ರಿಗೆ ಹೋದೆ ಸರ್. ಗೋಡೆ ಮೇಲೆ ಪೋಸ್ಟರ್ಗಳು ಮಾತ್ರ ಐತೆ, ಥಿಯೇಟ್ರಲ್ಲಿ ಸಿನಿಮಾನೇ ಇಲ್ಲ. ನಿಮ್ಮಂತೆಲ್ಲ ಪಾಪ ಅಂತವ್ರಿಗೆಲ್ಲ ಅಪಪ್ರಚಾರ ಮಾಡ್ಬಾರ್ದು. ಅದೇನು ಅವ್ರ ಕಥೆ ಕಟ್ಕೋತಾರೆ. ನಾನು ಹೇಳಿದ್ದು ಪ್ರಶಸ್ತಿ ಕೊಟ್ಟಿರೋದಿಲ್ಲಪ್ಪ. ಹೌದು ಸರ್. ನವೆಂಬರ್ ತಿಂಗಳು ಬಂದಾಗ ಕರ್ನಾಟಕ ರಾಜ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಮಾಡ್ತೀವಿ. ಅದರಲ್ಲಿ ಕೆಲವು ಸಿನಿಮಾ ನಟರಿಗೆ, ಸಾಹಿತಿಗಳಿಗೆ, ಹೋರಾಟಗಾರರಿಗೆ,
ಮತ್ತು ರೈತರಿಗೆ, ವೈದ್ಯಕೀಯ ಸೇವೆಯವರಿಗೆ, ಸಾಮಾಜಿಕ ಸೇವೆ ಮಾಡಿರೋರಿಗೆ, ಒಳ್ಳೊಳ್ಳೆ ಕೆಲಸ ಮಾಡಿರೋರಿಗೆ ಅವ್ರಿಗೆಲ್ಲರಿಗೂ ಆಯ್ಕೆ ಮಾಡಿ ಸುಮಾರು ಜನಕ್ಕೆ ಎಲ್ಲ ವಿಭಾಗಕ್ಕೂ ಸಂಬಂಧಪಟ್ಟಾಗೆ ಪ್ರಶಸ್ತಿ ಕೊಡ್ತೀವಿ ಸರ್. ಒಟ್ನಲ್ಲಿ ಎಲ್ಲರಿಗೂ ಪ್ರಶಸ್ತಿ ಕೊಟ್ರೆ ಅದು ಎಲ್ಲ ಓಕೆ ಸರ್. ನಾನು ಒಂದು ಸಿನಿಮಾ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನೀನೊಂದು ಸಿನಿಮಾ ಮಾಡ್ತೀಯಾ? ಹೌದೌದು. ಹೊಸಬ್ರು ಯಾರಾದ್ರೂ ಮಾಡ್ಬೋದಪ್ಪ, ಚೆನ್ನಾಗಬಹುದು. ಯಾವ ಸಿನಿಮಾ ಸರ್? ನಾವು ನವೆಂಬರ್ ಕ್ರಾಂತಿಯಲ್ಲಿ ಕುರ್ಚಿ ಬಿಟ್ಟ ಸಿಎಂ ಅಂತ ಹೇಳಿ ಒಂದು ಸಿನಿಮಾ ಟೈಟ್ಲ್ ಇಟ್ಟಿದ್ದೀವಿ. ಯಾಕೆ ಸರ್, ಯಾಕೆ ಹೊಡಿತೀರಾ? ಸುತ್ತಿ ಬಳಸಿ ಸುತ್ತ ಬಳಸಿ ನವೆಂಬರ್ ಕ್ರಾಂತಿ ಕುರ್ಚಿ ಬಿಟ್ಟ ಸಿಎಂ ಮಾಡಕ್ ಕೆಲಸ ಇಲ್ವೇನಯ್ಯ? ತುಂಬಾ ಇದೆ. ಒಡೇರಿ ಕಪಾಲ್ ಕನ್ನಡ ನೀನು ಯಾವುದೂ ಇಲ್ಲ. ಕುರ್ಚಿನೂ ಹಿಡಿಯಲ್ಲ, ಕ್ರಾಂತಿನೂ ಆಗಲ್ಲ, ಎಲ್ಲ ನಿಮ್ಮ ಭ್ರಾಂತಿ. ನಾನಿನ್ ಬರ್ಲಿನಯ್ಯ? ಬರ್ತೀರಾ? ಏನಾದ್ರು ಕೊಟ್ಟಿದ್ದೀರಾ ಬಿಡಿ, ಸಾಕಷ್ಟು. ನನಗೆ ಯಾರು ಹೊಡಿತಾರ ಬಿಡ್ತಾರ ಗೊತ್ತಿಲ್ಲ. ಅಪ್ಪ ಅಮ್ಮನೂ ಹೊಡೆದಿಲ್ಲ ಇವತ್ತರೆಗೂ. ಹೊಡೆದಿದ್ರೆ ಕುಡಿಯೋದು ಬಿಡ್ತಿದ್ದೇನೋ ಗೊತ್ತಿಲ್ಲ. ಆದ್ರೆ ನಮ್ಮ ರಾಮಯ್ಯವರಂತೂ ಪಕ್ಕದಲ್ಲಿ ನಿಂತ್ಕೊಂಡು ಹೊಡೀರಿ ಕಪಾಲಕ್ಕೆ ಅಂತ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ರು. ಏನೇ ಇರಲಿ, ಈಗ ನಮ್ಮ ಟಗರು ರಾಮಯ್ಯವರು ಹೋದ್ರು.